ನನ್ನ ಆತ್ಮೀಯ ಬಂಧುಗಳೇ, ಯಾರಿಗೆ ಕಾಶ್ಮೀರಿ ಸೇಬು ಗೊತ್ತಿಲ್ಲ ಹೇಳಿ? ಕಾಶ್ಮೀರಿ ಸೇಬು ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದೇನೋ ಸುಂದರವಾದಂತಹ ಕಾಶ್ಮೀರಿ ಹುಡುಗಿರು ಅಲ್ವಾ? ಅವ್ರ ಕೆನ್ನೆಗಳು ಎಷ್ಟು ಗುಲಾಬಿ ಬಣ್ಣ ಇರುತ್ತೆ. ನಿಮ್ಮ ಚರ್ಮ ಕೂಡ ಹಾಗೆ ಆಗಬೇಕು ಅಂತ ನಿಮ್ಗೆ ಆಸೆ ಇರುತ್ತಲ್ವ? ನೀವು ಕಪ್ಪಾಗಿರಿ ಪರವಾಗಿಲ್ಲ, ಬೆಳಪಾಗಿದ್ದರೂ ಪರವಾಗಿಲ್ಲ, ಶೈನಿಂಗ್ ಬಂದುಬಿಟ್ಟು ಕೆನ್ನೆಗಳೆಲ್ಲ ತುಂಬಿಕೊಂಡು ಆರೋಗ್ಯಕರವಾಗಿದ್ದಾಗ ಆ ಒಂದು ಸನ್ನಿವೇಶ ಯಾರಿಗೆ ಬೇಡ ಹೇಳಿ? ಇವತ್ತು ಬನ್ನಿ, ಯಾವುದೇ ಔಷಧಿಯ ಸಹವಾಸವಿಲ್ಲದೇ, ಯಾವುದೇ ಕ್ರೀಮನ ಸಹವಾಸ ಇಲ್ಲದೇ ನಿಮ್ಮ ಫೇಸ್ ಗ್ಲೋ ಆಗೋದು ಹೇಗೆ? ಬರೀ ಫೇಸ್ ಒಂದೇ ಅಲ್ಲ, ಇಡೀ ಬಾಡಿ, ನಿಮ್ಮ ಚರ್ಮ ಕಾಂತಿಯುಕ್ತವಾಗಿ ಹೇಗೆ ಮಾಡ್ಬೋದು? ಬನ್ನಿ ಅದನ್ನು ಮಾತಾಡೋಣ. ಒಬ್ಬ ಮಾನವ ಜೀವಿ ಅಂತ ತಗೊಂಡಾಗ ಎಷ್ಟು ಪ್ರಪಂಚದಲ್ಲಿ ಪ್ರಕೃತಿಯ ಕೊಡುಗೆ ಇದೆ ನೋಡಿ. ಅವನ ಕಾಲುಗಳಲ್ಲೇ ಟ್ರೀಟ್ ಮಾಡಿ ಅವನಿಗೆ ಗುಣಪಡಿಸ್ಬೋದು. ಅದಕ್ಕೆ ಫುಟ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ತಾರೆ. ಅವನ ಅಂಗೈಗಳನ್ನು ನೋಡಿ ಟ್ರೀಟ್ ಮಾಡ್ಬೋದು, ಹ್ಯಾಂಡ್ ರಿಫ್ಲೆಕ್ಸಾಲಜಿ ಅಂತಾರೆ. ಮುಖವನ್ನು ನೋಡಿ ಮಾಡ್ಬೋದು, ಫೇಸ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ತಾರೆ. ಕಿವಿಯಿಂದ ನೋಡಿ ಟ್ರೀಟ್ ಮಾಡ್ಬೋದು, ಅರಿಕ್ಯುಲರ್ ಥೆರಪಿ ಅಂತ ಹೇಳ್ತಾರೆ. ಈಗ ನಾವು ಮಾಡ್ತಾ ಇರೋದು ಫೇಸ್ ರಿಫ್ಲೆಕ್ಸಾಲಜಿ. ಈಗ ನಿಮ್ಮ ಮುಖದಲ್ಲಿ ಅಥವಾ ಗುಳ್ಳೆ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ಅಥವಾ ಟ್ಯಾನಿಂಗ್ ಆಗಿರುತ್ತೆ, ಫೇಸು ಕಪ್ಪಾಗಿರುತ್ತೆ, ಸನ್ಸ್ಟ್ರೋಕ್ ಆಗಿರುತ್ತೆ, ಯಾವುದೇ ಥರ ತೊಂದರೆ ಇರಲಿ. ಸ್ಕಿನ್ ಅಂದರೆ ಏನಪ್ಪ? ನಮ್ಮ ರಕ್ತ ಮಾಂಸಗಳಿಗೆ ಒಂದು ಬಾಳೆಹಣ್ಣಿಗೆ ಒಂದು ಬಾಳೆಹಣ್ಣಿನ ಸಿಪ್ಪೆ ಹೇಗೆ ಹೊದಿಕೆಯಾಗಿರುತ್ತೋ ಅದೇ ಥರ ನಮ್ಮ ದೇಹಕ್ಕೆ ಚರ್ಮ ಒಂದು ಹೊದಿಕೆ, ನಮ್ಮ ದೇಹವನ್ನು ಕವರ್ ಮಾಡಿರುತ್ತೆ. ಅದನ್ನು ಟ್ರೀಟ್ ಮಾಡಿಬಿಟ್ರೆ ನೀವು ಆ ಗುಳ್ಳೆ ಏನಿರುತ್ತೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಗಳು ಎಲ್ಲವೂ ಕೂಡ ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ಮುಖದ ಮೇಲೆ ಗುಳ್ಳೆ ಬರೋದಾಗಲಿ ಅಥವಾ ಟ್ಯಾನಿಂಗ್ ಆಗೋದಾಗಲಿ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಿಮ್ಮ ಸ್ಟಮಕ್ಕು ವೀಕ್ ಆಗಿದ್ದರೆ, ಆಮೇಲೆ ಕೋಲ್ಡ್ ಆಗಿದ್ದರೆ, ಕಿಡ್ನಿ, ಲಂಗ್ಸ್ಗಳು ಡ್ರೈ ಆಗಿದ್ದರೆ ನಿಮ್ಮ ಫೇಸು ತೋರಿಸುತ್ತೆ. ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವ. ಹಾಗೆ ಈಗ ನಿಮ್ಮ ಇಡೀ ಫೇಸೇ ಇಂಡೆಕ್ಸ್ ಆಫ್ ಯುವರ್ ಹೆಲ್ತ್ ಅಂತ ಕೂಡ ನಾವು ಹೇಳ್ಬೋದು. ಲಂಗ್ಸ್ ಡ್ರೈ ಆಗಿರುತ್ತೆ ನಾನಾ ಕಾರಣಗಳಿಂದ. ಯಾವುದೋ ಒಂದು ಔಷಧಿ ತೊಗೊಂಡಿರ್ತೀರ, ಅಥವಾ ಬಿಸಿಲಲ್ಲಿ ಹೋಗ್ತಿರ್ತೀರ, ನೀರು ಕುಡಿತಾ ಇರೋದಿಲ್ಲ, ಬಿಳಿಯ ಬಣ್ಣದ ತರಕಾರಿಗಳನ್ನು ತಿಂತಾ ಇರೋದಿಲ್ಲ, ಆವಾಗ ಲಂಗ್ಸ್ಗಳು ಡ್ರೈ ಆಗಿಬಿಡುತ್ತವೆ. ಕಿಡ್ನಿ ಕೋಲ್ಡ್, ದೇಹದಲ್ಲಿ ಮೇಲ್ಭಾಗ ಉಷ್ಣತೆ ಇರುತ್ತೆ, ಕೆಳಭಾಗ ಕೋಲ್ಡ್ ಆಗುತ್ತೆ. ಕಿಡ್ನಿ ಕೋಲ್ಡ್ ಅಂದ್ರೇನು? ನಿಮ್ಮ ನಾಲಿಗೆಯ ಮೇಲೆ ಬಿಳಿಯ ಬಣ್ಣದ ಕೋಟಿಂಗ್ ಆದಾಗ ಕೂಡ ಕಿಡ್ನಿ ಕೋಲ್ಡ್ ಅಂತ ನೀವು ಪತ್ತೆ ಮಾಡ್ಬೋದು. ಪದೇ ಪದೇ ಯೂರಿನೇಷನ್ ಆಗ್ತಾ ಇದ್ದಲ್ಲೂ ಕೂಡ ಕಿಡ್ನಿ ಕೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಹಸಿವು ಕಡಿಮೆ ಆಗಿರುತ್ತೆ ನಿಮಗೆ, ಆಮೇಲೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಹೀಗೆ ನಾನಾರು ಥರ ನಾವೊಂದು 4-5 ಹೇಳ್ಬೋದು. ಆ ಥರ ಒಂದೊಂದು ವ್ಯಕ್ತಿಗೆ ಒಂದೊಂದು ಅನುಭವಗಳಾಗ್ತಾ ಹೋಗ್ತಾ ಇರುತ್ತೆ ಕಿಡ್ನಿ ಕೋಲ್ಡ್ ಆದಾಗ. ಆಮೇಲೆ ಸ್ಟಮಕ್ ವೀಕ್, ಇನ್ನೊಂದು ಸತಿ ಹೊಟ್ಟೆ ಜೋತು ಬಿದ್ದಿರುತ್ತೆ, ಅಥವಾ ಆ ಒಂದು ಗಟ್ಸ್ ಮಸಲ್ ಅಂತ ಹೇಳ್ತೀವಿ, ಹೊಕ್ಕಳಿನ ಕೆಳಭಾಗದಲ್ಲಿ ಕಿಬ್ಬೊಟ್ಟೆಯ ಜಾಗದಲ್ಲಿ, ಅದು ವೀಕ್ ಆಗಿರುತ್ತೆ. ಅದನ್ನು ಪತ್ತೆ ಮಾಡೋದು ಹೇಗೆ ಸ್ಟಮಕ್ ವೀಕ್ನ ಅಂದರೆ, ನಾವು ಬೆನ್ನ ಮೇಲೆ ಮಲಗಿದಾಗ ಎರಡೂ ಕಾಲುಗಳನ್ನು ಬರೀ ಒಂದು 2-3 ಇಂಚು ಒಟ್ಟಿಗೆ ಎತ್ತಿದಾಗ ಹೆಚ್ಚಿಗೆ ಇಟ್ಕೊಳ್ಳೋಕ್ಕಾಗಲ್ಲ, ಧಡಾರಂತ ಕೆಳಗೆ ಬಿಟ್ಬಿಡ್ತೀವಿ ಕಾಲನ್ನ. ಹೊಟ್ಟೆ ಗಡಗಡಗಡ ನಡುಗುತ್ತೆ, ಅಂದರೆ ಅಷ್ಟು ವೀಕ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಸ್ಟಮಕ್ ವೀಕ್ನೆಸ್. ಡೈಜೆಷನ್ನೂ ಆಗೋದಿಲ್ಲ, ಹಾಗೆ ಸ್ಟಮಕ್ಕಲ್ಲಿ ಹಸಿವನ್ನು ತಡೆಯೋಕ್ಕಾಗೋದಿಲ್ಲ, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ತೊಂದರೆಗಳಾಗ್ತಾ ಇರುತ್ತೆ. ಆವಾಗ ಸ್ಟಮಕ್ ವೀಕ್. ನಾರ್ಮಲಿ ಹೆಣ್ಣುಮಕ್ಕಳಿಗೆ ಈ ಡೆಲಿವರಿ ಆದಾಗ ಆ ಒಂದು ಸರಿಯಾಗಿ ಆಹಾರ ಪೌಷ್ಟಿಕಾಂಶಗಳನ್ನು ತಗೊಳ್ಳದೇ ಇದ್ದಾಗ ಇದು ಜಾಸ್ತಿ ಕಾಣ್ತಿರುತ್ತೆ. ಕಾರಣಗಳು ನಾನಾ ಬಗೆ ಇರ್ಬೋದು. ಆ ಚರ್ಮದ ತೊಂದರೆಗಳಿಗೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ದೇಹದ ಆರೋಗ್ಯ ವರ್ಸಸ್ ಫೇಸ್. ನಿಮ್ಮ ಫೇಸ್ ನೋಡಿದ ತಕ್ಷಣ ನಿಮ್ಮ ಆರೋಗ್ಯ ಮನುಷ್ಯ ಚೆನ್ನಾಗಿದ್ದಾನೆ ಇಲ್ಲ ಅಂತ ಹೇಳ್ಬೋದು. ನೋಡಿ, ಒಂದು ತೆಂಗಿನ ಮರ ಒಂದು 100 ಕಾಯಿ ಬಿಟ್ಟಿರುತ್ತೆ, ನೋಡಿದ ತಕ್ಷಣವೇ ಹೇಳ್ಬೋದು ಈ ಮರ ಆರೋಗ್ಯವಾಗಿದೆ ಅಂತ. ಎಲ್ಲೋ 1-2 ಪೀಚ್ ಬಿಟ್ಟಿರುತ್ತೆ, ಆಗ ಹೇಳ್ತೀವಿ ಆ ಮರದ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಬಹಳ ಸುಲಭ. ನಿಮ್ಮ ಬಲಗೈ ತಗೊಳ್ಳಿ, ಬಲಗೈನಲ್ಲಿ ಕಿರು ಬೆರಳು, ಆ ಕಿರು ಬೆರಳಿಗೆ ಒಂದು ಈ ಕಲರ್ ಸ್ಕೆಚ್ ಪೆನ್, ಈ ಮಕ್ಕಳು ಯೂಸ್ ಮಾಡುವಂತಹ ಕಲರ್ ಸ್ಕೆಚ್ ಪೆನ್, C2C ಅಂತ ಹೇಳ್ತೀನಿ, ಕೋಲ್ಡ್ ಟು ಕ್ಯಾನ್ಸರ್, ಇದರಲ್ಲಿ ಟ್ರೀಟ್ ಮಾಡ್ಬೋದು. ಅದರಲ್ಲಿ ಪರ್ಪಲ್ ಕಲರ್ ನೇರಳೆ ಬಣ್ಣದ ಒಂದು ಬಣ್ಣ ತಗೊಂಡು ನಿಮ್ಮ ಬಲಗೈ ಕಿರುಬೆರಳಿನ ಉಗುರಿನ ಕೆಳಭಾಗದಲ್ಲಿ ಒಂದು ಕುಂಕುಮದ ಥರ ಒಂದು ಬಟ್ಟನ್ನು ಇಡಿ, ಸಾಕು. ನೇರಳೆ ಬಣ್ಣ ಕಂಪ್ಲೀಟ್ ನಿಮ್ಮ ಫೇಸ್ ಅಂದರೆ ನಿಮ್ಮ ಇಡೀ ದೇಹದ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡೋಕ್ಕೆ ಸಹಕಾರಿಯಾಗತ್ತೆ. ಯಾರೋ ಕೇಳಿದ್ರು, ನಾನು 6 ಅಡಿ ಹೈಟ್ ಇದ್ದೀನಿ, ನನ್ನ ಕಿರುಬೆರಳು ಇರೋದೇ 1.5 ಇಂಚು, ಅದಕ್ಕೆ ಎಲ್ಲೋ ಒಂದು ಡಾಟ್ ಇಟ್ಬಿಟ್ರೆ ಇಡೀ ದೇಹಕ್ಕೆ ಅದು ಸರ್ಕ್ಯುಲೇಟ್ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ಕಾರಣ
ಯಾವುದೋ ಒಂದು ನಾಗರ ಹಾವು ಬಂದು ಕಾಲಿಗೆ ಕುಟುಕುತ್ತೆ, ಆ ವಿಷ ಮೇಲಕ್ಕೇರಿ ಮನುಷ್ಯ ಸಾಯ್ತಾನೆ ಅಲ್ವಾ? ಅಂದರೆ ಅದರ ಫ್ರೀಕ್ವೆನ್ಸಿ ಹೇಗಿರುತ್ತೆ ವಿಷದ್ದು ಅಂದರೆ ಕ್ಷಣ ಮಾತ್ರದಲ್ಲಿ ಇಡೀ ದೇಹಕ್ಕೆ ಪಸರಿಸುತ್ತೆ. ಅದೇ ರೀತಿ ಈ ಕಲರ್ ಥೆರಪಿ, ಆ ಬಣ್ಣಗಳಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನೀವು ಗೂಗಲ್ಗೆ ಹಾಕಿದ್ರೆ ನೋಡ್ಬೋದು, ಫ್ರೀಕ್ವೆನ್ಸಿ ಆಫ್ ಎ ಪರ್ಟಿಕ್ಯುಲರ್ ಕಲರ್ ಅಂತ ಕೊಡಿ, ಅದರ ಫ್ರೀಕ್ವೆನ್ಸಿ ತೋರಿಸುತ್ತೆ. ಹಾಗಾಗಿ ನಿಮ್ಮ ಬಲಗೈ ಕಿರು ಬೆರಳಿಗೆ ನೇರಳೆ ಬಣ್ಣವನ್ನು ಹಚ್ಚೋದ್ರಿಂದ ಕ್ರಮೇಣ ಕೇವಲ 3 ವಾರದಲ್ಲಿ ನಿಮ್ಮ ಫೇಸಲ್ಲಿ ಬದಲಾವಣೆಗಳನ್ನು ನೀವೇ ನೋಡಬಹುದು. ಎಷ್ಟು ಸುಲಭ ಅಲ್ವಾ? ಯಾವುದೋ ಔಷಧಿ ಬೇಕಾಗಿಲ್ಲ, ಯಾವುದೇ ಕ್ರೀಮ್ ಬೇಕಾಗಿಲ್ಲ, ಅಥವಾ ಯಾವುದೋ ಮಸಾಜ್ ಕೂಡ ಬೇಕಾಗಿಲ್ಲ. ಹಾಗಾಗಿ ನೀವು ಕಾಶ್ಮೀರಿ ಹುಡುಗಿಯ ಥರ ಪಳ 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 ಅಂತ ಹೊಳಿಬೇಕು ಅಂತಂದರೆ ಯಾವುದೇ ವಯಸ್ಸಿನವರಾಗಿರಲಿ, ನಿಮ್ಮ ಬಲಗೈ ಕಿರು ಬೆರಳಿಗೆ ನೇರಳೆ ಬಣ್ಣದ ಒಂದು ಬಣ್ಣವನ್ನು ಹಚ್ಚೋದ್ರಿಂದ ನಿಮ್ಮ ಒಂದು ಚರ್ಮದ ಕಾಂತಿ ಉತ್ತಮವಾಗ್ತಾ ಹೋಗ್ತಾ ಇರುತ್ತೆ. ಕೆಲವರು ಹೇಳೋದು ಎಷ್ಟು ದಿವಸ ಹಚ್ಚಬೇಕು? ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳಲೇಬಾರ್ದು. ಯಾಕಂತಂದರೆ ಒಬ್ಬೊಬ್ಬರ ವ್ಯಕ್ತಿಯ ಫ್ರೀಕ್ವೆನ್ಸಿ ಆಮೇಲೆ ಟೆಂಪರೇಚರ್ ಬೇರೆ ಬೇರೆ ಇರುತ್ತೆ. ಕೆಲವರಿಗೆ 3-4 ದಿನಕ್ಕೇ ಫೇಸಲ್ಲಿ ಚೇಂಜಸ್ ಕಾಣ್ತಾ ಇರುತ್ತೆ. ಇನ್ನು ಕೆಲವರಿಗೆ ವಾರಗಟ್ಟಲೆ ತಗೊಳುತ್ತೆ, ಕೆಲವರಿಗೆ ತಿಂಗಳುಗಟ್ಟಲೆ ತಗೊಳುತ್ತೆ. ಅದು ಅವರವರ ವೈಯಕ್ತಿಕ ಜೀವನದ ಕಿಡ್ನಿ ಎಸೆನ್ಸ್ ಅಂತ ಹೇಳ್ತೀವಿ, ಶುಕ್ರಧಾತು, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಆರೋಗ್ಯವಾಗಿರುವಂತಹ ವ್ಯಕ್ತಿಗೆ ಇಂತಹ ರಿಸಲ್ಟ್ಗಳು ಬಹಳ ಬೇಗ ಬರುತ್ತೆ. ಕಾರಣ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಳಗಡೆ ಚೈತನ್ಯ ಶಕ್ತಿ ಇರುತ್ತೆ. ಇವಾಗ ಯಾವುದೋ ಒಂದು ಗಿಡ ಇರುತ್ತೆ, ಸ್ವಲ್ಪ ಬಾಡಿರುತ್ತೆ, ನೀವು ನೀರು ಹಾಕಿ ಸಂಜೆ ಒಳಗೆ ಅದು ಒಳ್ಳೆ ಆರೋಗ್ಯಕರವಾಗಿ ನಿಂತ್ಕೊಳ್ಳುತ್ತೆ. ಅದು ಪೂರ ಒಣಗೋಗಿರುತ್ತೆ, ಎಲೆಲ್ಲ ಒಣಗೋಗ್ಬಿಟ್ಟು ಉದುರೋಗಿರುತ್ತೆ. ಯಾಕೆ ದಿನ ನೀರು ಹಾಕಿ ತಿರ್ಗಿ ಚಿಗುರಬೇಕಾದ್ರೆ ಸಾಕಷ್ಟು ಸಮಯ ತಗೊಂಡು ನಿಧಾನಕ್ಕೆ ಹೊಸ ಎಲೆ ಬಂದು ಚಿಗುರಬೇಕು. ಹಾಗೆ ನಮ್ಮ ದೇಹವೂ ಕೂಡ ಒಳಗಡೆ ಚೈತನ್ಯ ಶಕ್ತಿ ಇದ್ದಾಗ ಈ ಎಲ್ಲ ಟ್ರೀಟ್ಮೆಂಟ್ ನಾವೇನು ಮಾಡ್ತಾ ಇದ್ದೀವಲ್ಲ, ಬೇಗ ಬೇಗ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗ್ತಿರುತ್ತೆ. ಹಾಗಾಗೇ ಕೆಲವರಿಗೆ ಒಂದೇ ದಿನಕ್ಕೆ ಗುಣ ಕಾಣುತ್ತೆ, ಕೆಲವರಿಗೆ 2-3 ವಾರಗಳು ತಗೊಳುತ್ತೆ. ಗೊತ್ತಾಯ್ತಲ್ವ? ಈಗ ಕಾಶ್ಮೀರ ಹಣ್ಣಿದ ಸೇಬು ಥರ ಆಗಬೇಕು ಅಂತಂದರೆ ನಿಮ್ಮ ಬಲಗೈ ಕಿರು ಬೆರಳಿನ ಕೆಳಭಾಗದಲ್ಲಿ ನೇರಳೆ ಬಣ್ಣವನ್ನು ಹಚ್ಚಬೇಕು. ಏನು ನೇರಳೆ ಬಣ್ಣ ಏನು ಮಾಡುತ್ತೆ ಅಂದರೆ ಸ್ಪೇಸ್ನ ಇನ್ಕ್ರೀಸ್ ಮಾಡುತ್ತೆ, ಅಂದರೆ ಆಕಾಶ ತತ್ವವನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡುತ್ತೆ. ಇವನು ಒಂದು 4x4 ರೂಮಲ್ಲಿ ಕೂತಿರ್ತೀರ, ಮೈ ಮುದುರ್ಕೊಂಡು ಕೂತಿರ್ತೀರ, ಅದನ್ನೇ 10x10 ರೂಮ್ ಮಾಡಿದಾಗ ಅಬ್ಬಾ ಇಷ್ಟು ಫ್ರೀ ಆಗಿಬಿಟ್ಟೆ ನಾನು ಅಂತ ಹೇಳ್ತಿರಲ್ಲ. ಹಾಗೆ ಒತ್ತಡದಲ್ಲಿರುವಂತಹ ಒಳಗಡೆ ಇರುವಂತಹ ಮಾಂಸಖಂಡಗಳನ್ನು ನಾವು ಚರ್ಮಕ್ಕೆ ಈ ಕಲರ್ ಹಾಕೋ ಮುಖಾಂತರ ಚರ್ಮವನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋತೀವಿ. ಚರ್ಮವನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡಾಗ ಒತ್ತಡದಲ್ಲಿರುವಂತಹ ಮಾಂಸಖಂಡಗಳ ಕಣಗಳು ಕೂಡ ಅದು ತನ್ನಲ್ಲಿರುವಂತಹ ಎನರ್ಜಿನ ಲಿಬರೇಟ್ ಮಾಡಿ ಫ್ರೀ ಆಗುತ್ತೆ. ಆ ಒಂದು ತತ್ವದಿಂದ ಏನಾಗುತ್ತೆ, ನಿಮ್ಮ ಮುಖ ಕೂಡ ಸುಂದರವಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಕಾಶ್ಮೀರಿ ಆ್ಯಪಲ್ ಥರ ಆಗ್ತೀರಿ ಅಂತ ನಾನು ಹೇಳ್ತೀನಿ.